ಏನೇನು ಬೇಕು ಅಂತ ತೋರಿಸ್ತೀನಿ ನೋಡಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಒಂದು, ಕೊತ್ತಂಬರಿ ಮತ್ತು ಪುದೀನ, ಜೀರಿಗೆ ಮತ್ತು ಮೆಣಸು ಪುಡಿ, ಬೆಳ್ಳುಳ್ಳಿ ಜಜ್ಕೊಂಡಿರೋದು. ಉಪ್ಪು ಹಾಕ್ತೀರಾ 3 ವಿಷಿಲ್ ಫಸ್ಟ್ ಬೇಯಿಸ್ಕೊಳ್ಬೇಕು. ಆಮೇಲೆ ಮತ್ತೆ ಇದನ್ನೆಲ್ಲ ಹಾಕಿ ಉಪ್ಪು ಹಾಕಿ ಜೀರಿಗೆ ಮೆಣಸು ಪೌಡರು, ಜಜ್ಜಿರೋ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಉಪ್ಪು ಹಾಕ್ಕೊಂಡು ನಿಮ್ಗೆ ಎಷ್ಟು ಗ್ಲಾಸ್ ನೀರು ಬೇಕೋ ನೋಡ್ಕೊಂಡು ಹಾಕಿ ಅರಿಶಿನ ಒಂದು ಚಿಟಿಕೆ ಹಾಕಿ ಆವಾಗಲೇ 3 ವಿಷಿಲ್ ಕೂಗ್ಸಿರೋದ್ರಿಂದ ಇನ್ನೊಂದು 6 ವಿಷಿಲ್ ಕೂಗಿಸ್ಕೊಂಡು ತೆಗೆದ್ರೆ ಕಾಲು ಸೂಪ್ ರೆಡಿ ಆಗುತ್ತೆ. ಕಾಲು ಸೂಪ್ ಮಾಡಿದ್ವಲ್ಲ 8 ವಿಷಿಲ್ ಓಡಿಸಿದ್ದೀನಿ. ಬೆಂದ್ಮೇಲೆ ನೋಡಿ ರುಚಿಯಾಗಿದೆ. ನಿಮಗೆ ಬೇಕು ಅಂದರೆ ಉಪ್ಪು ಖಾರ ಸೇರಿಸ್ಕೊಂಡು ಇನ್ನೂ ನೀರು ಬೇಕಾದರೆ ಇನ್ನೊಂದು 1 ಗ್ಲಾಸ್ ನೀರು ಹಾಕ್ಕೊಳ್ಬೋದು. ಇಡ್ಲಿ ಜೊತೆನ ತಿನ್ಬೋದು, ದೋಸೆ ಜೊತೆನ ತಿನ್ಬೋದು. ಟ್ರೈ ಮಾಡಿ ಆಮೇಲೆ ಹಂಗೆ ತಿಳಿಸಿ. ಓಕೆ, ಬಾಯ್. ಬಿಸಿ ಬಿಸಿ ಆಗಿರುವ ಕಾಲ್ ಸೂಪು ಹಾಗೂ ಕಾಲು ರೆಡಿಯಾಗಿದೆ. ಇದನ್ನು ಭಾನುವಾರ ಹೊತ್ತು ಬೆಳಗ್ಗೆ ನೀವು ತಿನ್ನಿ.